ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಬಿಕಾಸ್ ಸೆಮಿಸ್ಟರ್ ಎಕ್ಸಾಮ್ಸ್ ಮಕ್ಕಳಿಗೆ ಹತ್ತಿರ ಇದೆ, ಅವರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಇದು 6th ಸ್ಟ್ಯಾಂಡರ್ಡಲ್ಲಿ ಇದು ಲಾಸ್ಟ್ ಪೋಯಮ್. ಇದು ಪಾರ್ಟ್ 1ಅಲ್ಲಿ, ಇನ್ನು ಪಾರ್ಟ್ 2 ಇದೆ. ಪಾರ್ಟ್ 1ಅಲ್ಲಿ ಇದು ಲಾಸ್ಟ್ ಪೋಯಮ್. ಈ ಪೋಯಮ್ ಆದರೆ ಪಾರ್ಟ್ 1 ಮುಗೀತು, ಇನ್ನೊಂದು ಸಪ್ಲಿಮೆಂಟ್ರಿ ರೀಡಿಂಗ್ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಿದೆ ನೋಡಿ, ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಇದೆ. ಪ್ರಿಪ್ರೇಟರಿ ಆ್ಯಕ್ಟಿವಿಟಿ ಇದೆ ಪೋಯಮ್ಗೆ ಹೋಗೋಕ್ಕಿಂತ ಮುಂಚೆ. ನೇಮ್ ಸಮ್ ಆಫ್ ದ ಥಿಂಗ್ಸ್ ದಟ್ ಆರ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ನೀವೊಂದು ಥಿಂಗ್ಸ್ ಅನ್ನು ನೇಮ್ ಮಾಡಬೇಕು, ಯಾವುದು ಸುಂದರವಾಗಿದೆ ಮತ್ತು ತುಂಬ ಬ್ರೈಟ್ ಹೊಳಿತಾ ಇದೆ ಅನ್ನುವಂತಹ ಥಿಂಗ್ಸ್ ಯಾವುದಿರ್ಬೋದು ಅಂದರೆ, ನಾನು ಮೂನ್, ದ ಸನ್, ದ ಟ್ವಿಕ್ಲಿಂಗ್ ಸ್ಟಾರ್. The moon, the sun, the twinkling stars. Next, second one nodi. The poet has used many adjectives in this poem. Can you guess them and make a list of some of the adjectives he has used in the poem? ಏನು ಪೋಯೆಟ್ ಇಲ್ಲಿ ತುಂಬ ಎಡ್ಜೆಕ್ಟಿವ್ಸ್ ಅನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ಲೀಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಯಾವ್ಯಾವುದು ಅಂತ ನೋಡೋದಾದರೆ, ಬ್ರೈಟ್ ಹೌದು, ಬ್ಯೂಟಿಫುಲ್, ಗ್ರೇಟ್, ಸ್ಮಾಲ್, ವೈಸ್, ವಂಡರ್ಫುಲ್, ಲಿಟಲ್, ಗ್ಲೋಯಿಂಗ್, ಟೈನಿ, ರಿಚ್, ಪುವರ್, ಹೈ, ಲವ್ಲಿ, ಪರ್ಪಲ್ ಹೆಡೆಡ್, ಕೋಲ್ಡ್, ಪ್ಲೆಸೆಂಟ್, ರೈಪ್, ಟಾಲ್. ಸೊ ಇದೆಲ್ಲ ಯೂಸ್ ಮಾಡಿರುವಂಥದ್ದು. ದ ಟೈಟಲ್ ಆಫ್ ದ ಪೋಯಮ್ ಈಸ್ ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ವಾಟ್ ಡು ಯು ಥಿಂಕ್ ದ ಪೋಯಮ್ ಈಸ್ ಅಬೌಟ್? ಗೆಸ್. ಈ ಪೋಯಮಿನ ಟೈಟಲ್ ಪಾಠದ ಹೆಡ್ಡಿಂಗ್ ಏನಿದೆ, ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ಇದು ಏನು ಮೀನಿಂಗ್ ಅಂತ ನಿಮ್ಮ ಹತ್ರ ಕೇಳ್ತಿದ್ದೆ. ಅಂದರೆ ಏನಿರ್ಬೋದು ಈ ಪೋಯಮಲ್ಲಿ, ಓದ್ದೇನೆ ಏನು ಅನಿಸ್ಬೋದು ನಿಮಗೆ ಕೇಳಿದ್ದಾರೆ. ನಾನು ಹೇಳೋದಾದರೆ, ದ ಪೋಯಮ್ ಈಸ್ ಆಲ್ ಅಬೌಟ್ ಗಾಡ್ಸ್ ಕ್ರಿಯೇಷನ್. ಈ ಪೋಯಮ್ ಏನು ದೇವರ ಸೃಷ್ಟಿಯ ಬಗ್ಗೆ ಹೇಳ್ತಾ ಇದೆ ಅಂತ ನನಗನ್ಸುತ್ತೆ ಅಂತ ನಾನಿಲ್ಲಿ ಹೇಳ್ತೇನೆ. ಬನ್ನಿ ಈಗ ನೆಕ್ಸ್ಟ್ ಏನು ಪೋಯಮ್ ಇದೆ, ಪೋಯಮಿಗೆ ಹೋಗೋಣ. ನೋಡಿ ಪೋಯಮ್ ಏನಿದೆ, ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ಹೌದಾ? ಈ ಪದ್ಯವನ್ನು ಬರೆದವ್ರು ಯಾರು? ಸೆಸಿಲ್ ಫ್ರಾನ್ಸಿಸ್ ಅಲೆಕ್ಸಾಂಡರ್ ಅವರು ಬರೆದಿದ್ದಾರೆ. ಓಕೆ, ಬನ್ನಿ. ಆಲ್ ಥಿಂಗ್ಸ್ ಬ್ಯೂಟಿಫುಲ್, bright and beautiful, all creatures great and small, all things wise and wonderful, the Lord God made them all. ಏನು ಭಗವಂತ ಇದೆಲ್ಲ ಸೃಷ್ಟಿಸಿದ್ದಾನೆ. ವಸ್ತುಗಳೆಲ್ಲ ಹೇಗಿದೆ? ಥಿಂಗ್ಸ್ ಅಂದರೆ ವಸ್ತುಗಳು, ಹೊಳೆಯುವಂತಿದೆ ಮತ್ತು ಸುಂದರವಾಗಿ ಕಂಗೊಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ವಸ್ತುಗಳು ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ ಬುದ್ಧಿವಂತಿಕೆಯಿಂದ ಅದ್ಭುತವಾಗಿ ರಚಿಸಲ್ಪಟ್ಟಿದೆ. ಈಗ ನೋಡಿ, ಭಗವಂತನ ಸೃಷ್ಟಿ ಇದು, ಎಲ್ಲವೂ ಸುಂದರವಾಗಿದೆ ಮತ್ತು ಕಂಗೊಳಿಸ್ತಾ ಇದೆ ಅಂತ ಹೇಳ್ತಾರೆ ಇಲ್ಲಿ ಕವಿ. ಮತ್ತು ಯಾವುದೇ ಒಂದು ವಸ್ತುವಾಗಿರಲಿ, ಅದು ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ, ಬುದ್ಧಿವಂತಿಕೆ ಇದೆ, ಅದ್ಭುತವಾಗಿದೆ ಅಂತ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ. ಇನ್ನು ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ, ಈಚ್ ಲಿಟಲ್ ಫ್ಲವರ್ ದಟ್ ಓಪನ್ಸ್, ಈಚ್ ಲಿಟಲ್ ಬರ್ಡ್ ದಟ್ ಸಿಂಗ್ಸ್, ಹಿ ಮೇಡ್ ದೇರ್ ಗ್ಲೋವಿಂಗ್ ಕಲರ್ಸ್, ಹಿ ಮೇಡ್ ದೇರ್ ಟೈನಿ ವಿಂಗ್ಸ್. ಒಂದು ಸಣ್ಣ ಹೂವಾದರೂ ಅದು ಭಗವಂತನದೇ ಸೃಷ್ಟಿ ಅಲ್ವಾ? ಅದು ಅರಳಿದಾಗ ಏನು ಮಾಡ್ತದೆ? ವಾಸನೆ ಬೀರ್ತದೆ. ಆ ಹೂವಿಗೂ ಬಣ್ಣವನ್ನು ಕೊಟ್ಟಿದ್ದವ್ರು ಯಾರು? ಭಗವಂತನೇ. ಅಂತ ಪ್ರತಿಯೊಂದು ಪಕ್ಷಿ ಹಾಡ್ತಾ, ಪುಟ್ಟ ರೆಕ್ಕೆ ಬಿಚ್ಚಿ ಹಾರ್ತಿದ್ದೆಲ್ಲ ಏನು? ಇದೆಲ್ಲ ಭಗವಂತನ ಸೃಷ್ಟಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೇಚರನ್ನು ವರ್ಣಿಸ್ತಾ ಇದ್ದಾರೆ. ಮೇಯ್ನಾಗಿ ಹೇಳಬೇಕಂದ್ರೆ ನೇಚರ್ನಲ್ಲಿರುವಂತಹ ಪ್ರತಿಯೊಂದು ಜೀವಿ ವಸ್ತುಗಳನ್ನು ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಈಚ್ ಫ್ಲವರ್ ದಟ್ ಓಪನ್ಸ್, ಪ್ರತಿಯೊಂದು ಹೂವು ಯಾವುದು ಅರಳ್ತದೆಯೋ ಮತ್ತು ಹಕ್ಕಿ ಯಾವುದು ಹಾಡ್ತದೆಯೋ, ಇದೆಲ್ಲ ಬೇರೆ ಬೇರೆ ಕಲರ್ಸ್ ಇರ್ತದೆ ಮತ್ತು ಪುಟ್ಟ ಪುಟ್ಟ ವಿಂಗ್ಸ್ ಇರ್ತದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ದ ರಿಚ್ ಮ್ಯಾನ್ ಇನ್ ಹೀಸ್ ಕ್ಯಾಸ್ಟಲ್, ದ ಪುವರ್ ಮ್ಯಾನ್ ಅಟ್ ಹೀಸ್ ಗೇಟ್, ಹಿ ಮೇಡ್ ದೆಮ್ ಹೈ ಆರ್ ಲೋಲಿ ಆ್ಯಂಡ್ ಆರ್ಡರ್ಡ್ ದ ಎಸ್ಟೇಟ್. ಏನು?
ಶ್ರೀಮಂತ ಮನುಷ್ಯ ಭವ್ಯವಾದ ಅರಮನೆಯನ್ನು ಕಾಣಿಸಿದ್ದಾನೆ. ಬಡವನಿಗೆ ಕಾವಲುಗಾರ, ಆ ಅರಮನೆ ಬಾಗಿಲಲ್ಲಿ ಕಾವಲುಗಾರನಾಗಿ ಮಾಡಿದ್ದಾನೆ. ಇದು ದೇವರು ಕೊಟ್ಟಂತಹ ಕೃಪಾಕಟಾಕ್ಷ ಅಲ್ಲ. ಒಬ್ಬರ ಮೇಲೆ ಒಬ್ಬರು ಕೆಳಗೆ, ಒಬ್ಬರು ಉನ್ನತ ಮಟ್ಟ, ಒಬ್ಬರು ಕೆಳಗೆ ಅಂತ ಹೇಳ್ಬೋದು. ಹೌದಾ? ರಿಚ್ ಮ್ಯಾನ್ ಅರಮನೆಯಲ್ಲಿ, ಶ್ರೀಮಂತನು ಅರಮನೆಯಲ್ಲಿದ್ದು ಬಡವನು ಆ ಅರಮನೆಯ ಮುಂದೆ ಕಾವಲಾಗಿದ್ದಾನೆ. ಮತ್ತಿನ್ನೇನು ಉನ್ನತ ಮಟ್ಟ, ಇದು ಕೆಳಮಟ್ಟ. ಹೌದಾ? ಇದು ಈ ರೀತಿಯಾಗಿ ಭಗವಂತ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದ ಪರ್ಪಲ್ ಹೆಡೆಡ್ ಮೌಂಟೇನ್ಸ್, ದ ರಿವರ್ ರನ್ನಿಂಗ್ ಬೈ, ದ ಸನ್ಸೆಟ್ ಆ್ಯಂಡ್ ದ ಮಾರ್ನಿಂಗ್ ದಟ್ ಬ್ರೈಟನ್ಸ್ ಅಪ್ ದ ಸ್ಕೈ. ಇಲ್ಲೇನು ಬೆಟ್ಟಗಳ ಬಗ್ಗೆ, ಗುಡ್ಡಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಿದು? ಅನೇಕ ವಸ್ತುಗಳನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ಎತ್ತರವಾದ ಪರ್ವತಗಳು, ನದಿಗಳು, ಸೂರ್ಯೋದಯ, ಹೌದಾ, ಸೂರ್ಯಾಸ್ತ ಇತ್ಯಾದಿ. ಇದೆಲ್ಲ ಏನು? ದೇವರ ಸೃಷ್ಟಿ. ಎತ್ತರವಾದ ಪರ್ವತ, ಅದರಿಂದ ನದಿಗಳು ಹರಿದು ಬರ್ತದೆ, ಸೂರ್ಯ ಹುಟ್ಟುವುದು, ಸೂರ್ಯಾಸ್ತ ಆಗೋದು, ಇದೆಲ್ಲ ಆಕಾಶಕ್ಕೆ ಒಂದು ಬ್ರೈಟನ್ ಕೊಡ್ತದೆ ಅಂತ ಹೇಳಿದ್ದಾರೆ. ದ ಕೋಲ್ಡ್ ವಿಂಡ್ ಇನ್ ದ ವಿಂಟರ್, ದ ಪ್ಲೆಸೆಂಟ್ ಸಮ್ಮರ್ ಸನ್, ದ ರೈಪ್ ಫ್ರೂಟ್ಸ್ ಇನ್ ದ ಗಾರ್ಡನ್, ಹಿ ಮೇಡ್ ದೆಮ್ ಎವ್ರಿ ಒನ್. ಹೌದಾ? ಚಳಿಗಾಲದಲ್ಲಿ ತಂಪಾದ ಗಾಳಿ ಮತ್ತು ಬೇಸಿಗೆಯಲ್ಲಿ ಸೂರ್ಯನನ್ನು ಸೃಷ್ಟಿಸಿದ್ದಾನೆ. ಅವನ ಕೃಪೆಯಲ್ಲಿ ಏನಿದೆ? ತೋಟದಲ್ಲಿರುವ ಮರಗಳ ಹಣ್ಣುಗಳು ತಿನ್ಬೋದು. ಹೌದಾ? ಇದೆಲ್ಲ ಮಾಡಿದವ್ರು ಯಾರು? ಭಗವಂತ. ನೆಕ್ಸ್ಟ್ ನೋಡಿ, ದ ಟಾಲ್ ಟ್ರೀಸ್ ಇನ್ ದ ಗ್ರೀನ್ ವುಡ್, ದ ಮೆಡೋಸ್ ವೇರ್ ವಿ ಪ್ಲೇ, ದ ರಶಸ್ ಬೈ ದ ವಾಟರ್ ಟುಗೆದರ್ ಎವ್ರಿ ಒನ್. ಎತ್ತರವಾದ ಮರಗಳು, ಹಸಿರು ಕಾಡುಗಳ ಜೊತೆಗೆ ನಮಗೆ ಆಡಲು ಹುಲ್ಲುಗಾವಲು ಕೂಡ ಸೃಷ್ಟಿಸಿದ್ದಾನೆ. ಇವ್ರ ಜೊತೆ ನೀರಿನ ಝರಿ ಕೂಡ ಪಕ್ಕದಲ್ಲಿ ದಿನನಿತ್ಯ ಹರಿತದೆ. ನಮಗೆ ಉಪಯುಕ್ತವಾದ ಸಸ್ಯಗಳನ್ನು ಕೂಡ ಸೃಷ್ಟಿಸಿದ್ದಾನೆ ದೇವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮರಗಳು, ಹಸಿರು ಕಾಡುಗಳು, ಹುಲ್ಲುಗಾವಲುಗಳು ಆಡಲಿಕ್ಕೆ ಇದೆಲ್ಲ ಸೃಷ್ಟಿಸಿದ್ದಾನೆ. He gave us eyes to see them and lips that we might tell how great is God Almighty, who has made all the things well. ಇದನ್ನೆಲ್ಲ ನೋಡಲಿಕ್ಕೆ ನಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಮಾತನಾಡಲಿಕ್ಕೆ, ಇದ್ರ ಬಗ್ಗೆ ವರ್ಣಿಸಲಿಕ್ಕೆ ತುಟಿಗಳನ್ನು, ಬಾಯನ್ನು ಕೊಟ್ಟಿದ್ದಾನೆ. ದೇವರೆಷ್ಟು ದೊಡ್ಡವನಲ್ವಾ? ನೋಡು, ಎಲ್ಲವನ್ನೂ ಮಾಡಿ ನಮಗೆ ನೀಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಸೊ ಇದಾಗಿತ್ತು ಪೋಯಮ್. ಹೋಪ್ ನಿಮಗೆ ಈ ಪೋಯಮ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ಬೇಗ ಹಾಕ್ತೇನೆ, ಸೊ ನೋಟಿಫಿಕೇಷನ್ ಬರಬೇಕಲ್ವಾ? ಹಾಗಾಗಿ ಕ್ವಶನ್ ಆನ್ಸರ್ ಇನ್ ದ ನೆಕ್ಸ್ಟ್ ವೀಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.